ಇದೀವಿ ನಾವು ಹೋಗ್ತಿರೋ ಟೆಂಪಲ್ ಬಂದ್ಬಿಟ್ಟು ಹಾಸನ ಹತ್ರ ಇದೆ. ಅದು ಲಕ್ಷ್ಮೀ ದೇವಿ ಟೆಂಪಲ್ ಅಂತ. ಇದೊಂದೇ ಕಡ್ಲ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಬಡವ್ರ ಮನೆ ಮಕ್ಳನ್ನ ಇರುವಾಗ ಕೆಲ್ರಪ್ಪ ಬಿಡ್ತೀರಾ, ಹಿಂದೆಯಿಂದಾನೆ ಹೊಡೆದು ಬಿಡ್ತೀರಲ್ರು. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿ ನಾನು ನೆಕ್ಸ್ಟ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಈ ಥರ ಟ್ರೆಡಿಷ್ನಲ್ ರೆಡಿ ಆಗೋ ಕಾರಣ ಏನಪ್ಪ ಅಂತಂದರೆ ಇವತ್ತು ಭೀಮನ ಅಮಾವಾಸ್ಯೆ ಅಂತೆ. ಸೊ ಭೀಮನ ಅಮಾವಾಸ್ಯೆಗೆ ನಮ್ಮ ಮಿಸ್ಸಸ್ ಎಲ್ಲ ರೆಡಿಯಾಗಿ ಅವರಿಗೆ ನಾನು ಪಾದ ಪೂಜೆ ಮಾಡೋಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ನಾನು ಪಾದ ಪೂಜೆ ಮಾಡಿಸ್ಕೊತೀನಿ. ಸೊ ಯಾವ ಥರ ಪಾದ ಪೂಜೆ ಎಲ್ಲ ಮಾಡ್ತಾರೆ ಏನೋ ಅನ್ನೋ ವೀಡಿಯೋನ ನಾನು ನಿಮಗೆ ಹಾಕ್ತೀನಿ, ನೋಡ್ಕೊಂಬನ್ನಿ. ನಮ್ಮ ಮಿಸ್ಸಸ್ ರೆಡಿಯಾಗಿ ಬಂದಿದ್ದಾರೆ. ಇವರು ಪಾದ ಪೂಜೆ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಪಾದ ಪೂಜೆ ಇವತ್ತು ಒಂದು ದಿವಸ ಮಾಡಿ ವರ್ಷ ಇಡೀ ಕಾಲೆಳಿತಾ ಇರ್ತಾರೆ. ನೋಡೋಣ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ, ಮನಕ್ಕೆ ಕೊಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಹಾಯ್ ಹೇಳ್ರಪ್ಪ. ಹೆಲೋ ಎವ್ರಿವನ್. ಹಾಯ್ ಫ್ರೆಂಡ್ಸ್, ಹೇಳ್ರು. ಇವಾಗ ಮನೇಲಿ ಭೀಮನ ಅಮಾವಾಸ್ಯೆ ಎಲ್ಲ ಮುಗಿಸಿ ನಾನು ನಮ್ಮ ಮಿಸ್ಸಸ್ಸು ಟೆಂಪಲ್ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋ ಟೆಂಪಲ್ ಬಂದ್ಬಿಟ್ಟು ಹಾಸನ ಹತ್ರ ಇದೆ. ಅದು ಲಕ್ಷ್ಮೀ ದೇವಿ ಟೆಂಪಲ್ ಅಂತ. ಇದೊಂದೇ ಕಡ್ಲ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಆ ಟೆಂಪಲ್ ಹೇಗಿದೆ ಏನು ಯಾವ ಥರ ಇರುತ್ತೆ, ಇವತ್ತಿನ ಡೇ ಹೇಗಿರುತ್ತೆ, ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಒಂದು ರೌಂಡ್ ಎಲ್ಲ ಸುತ್ತಾಡ್ಕೊಂಡು ಬರ್ತೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತ. ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆ ಟೆಂಪಲ್ಗೆ, ಬಟ್ ಇವತ್ತು ಹೋಗ್ತಾ ಇದೀವಿ. ಅಂಡ್ ಇನ್ನೊಂದು ಗೈಸ್, ನಾವು ಜಾಸ್ತಿ ವಿಡಿಯೋ ಕಾರಲ್ಲೇ ಮಾಡ್ತೀವಿ. ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಆಗೋದೇ ಕಾರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಏನಂದ್ರೆ ಈ ಕಾರ್ ನಮಗೆ ಒಂಥರ ಲಕ್ಕಿ ಕಾರ್ ಇದ್ದಂಗೆ. ಸೊ ಈ ಕಾರ್ ಬಂದಾಗಿಂದನೂ ನನ್ನ ಲೈಫಲ್ಲಿ ಏನೋ ಸ್ವಲ್ಪ ಎಲ್ಲ ಪಾಸಿಟಿವ್ ಆಗಿ ಒಂದು ಒಳ್ಳೊಳ್ಳೆ ಥಿಂಗ್ಸ್ ನಡೆದಿದೆ. ಸೊ ನಾವು ಹಂಗಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮದು ಜರ್ನಿ, ನಮ್ದು ಏನೋ ಒಂದು ಯೂಟ್ಯೂಬ್ ಒಂದು ವೀಡಿಯೋ ಹಾಕಬೇಕು ಅಂದರೆ ಜರ್ನಿ ಸ್ಟಾರ್ಟ್ ಆಗೋದೇ ಈ ಕಾರಿಂದ ಆಗ್ಬಿಡುತ್ತೆ. ಮನೆಯಿಂದ ಹೊರಟ್ರೆ ಕಾರಿಂದ ಹೊರಟು ನಾವೆಲ್ಲರೂ ರೀಚ್ ಆಗಬೇಕು ಅಂದರೆ ಕಾರಲ್ಲೇ ಹೋಗ್ತೀವಿ. ಸೊ ಅಲ್ಲಿವರೆಗೂ ಏನಾರೋ ಒಂದು ಕಂಟೆಂಟ್ ಸಿಗುತ್ತಾ ಅಂತ ಕಾರಲ್ಲಿ ಮಾತಾಡ್ಕೊಂಡು ಬರ್ತಿರ್ತೀವಲ್ಲ, ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಿ ಹಾಕ್ತೀವಿ. ಸೊ ಗೈಸ್ ನೀವು ನೋಡಿದ್ರು ಅನ್ಕೊಬೋದು ಬರೀ ಕಾರಲ್ಲೇ ಆಗ್ತಿರ್ತೆ ವೀಡಿಯೋ ಅಂತ. ಸೊ ಬೇಕು ಅಂತ ಏನು ಹಾಕಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು, ಗೊತ್ತಿಲ್ಲ, ಕೋ ಇನ್ಸಿಡೆನ್ಸ್ ಅಷ್ಟೇ. ಸೊ ನೋಡೋಣ. ಅದಕ್ಕೆ ಜಾಸ್ತಿ ಇವತ್ತು ಕಾರಲ್ಲಿ ಜಾಸ್ತಿ ಮಾಡಲ್ಲ, ಒಂದಷ್ಟು ಮಾಡಿ ಮಿಕ್ಕಿದ್ದೆಲ್ಲ ಟೆಂಪಲಲ್ಲಿ ಹೊರಗಡೆ ಔಟ್ಸೈಡ್ ವಿಡಿಯೋಗಳು ಮಾಡ್ತೀವಿ. ಓಕೆನಾ? ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಕೊನೆಗೂ ಟೆಂಪಲ್ ರೀಚ್ ಆದ್ವಿ. ನಾವು ನಮ್ಮ ಮಿಸ್ಸಸ್ಸು ಟೆಂಪಲ್ ಒಳಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಟೆಂಪಲ್, ದೇವಿ ಟೆಂಪಲ್ ನೋಡಿ ಗೈಸ್. ಇದೆ ಟೆಂಪಲ್ಲು, ಎಷ್ಟು ಚೆನ್ನಾಗಿದೆ. ಒಳಗಡೆ ಹೋಗೋಣ ಬನ್ನಿ, ಹೆಂಗಿದೆ ನೋಡ. ತುಂಬ ಸಕ್ಕತ್ತಾಗಿದೆ ಟೆಂಪಲ್ಲು, ತೋರಿಸ್ತೀನಿ ಬನ್ನಿ. ಇದು ನೋಡಿ ಒಳಗಡೆ ಬಂದಿರೋದು ನಾವು. ಒಳಗಡೆಯಿಂದ ಟೆಂಪಲ್ ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಗೈಸ್. ಆ ಕಲ್ಲಿಗೂ ಲಾಕ್ ಸಿಸ್ಟಮ್ಗಳು ಅದು ಹೆಂಗೆ ಕಟ್ಟಿದ್ದಾರೆ, ಎಲ್ಲ ಫುಲ್ಲು ಕಲ್ಲೆಲ್ಲ ಕೆತ್ತನೆ ಮಾಡಿ ಅಂತಂದು ಲಾಕ್ ಮಾಡಿ ಇಂಟರ್ಲಾಕ್ ಥರ ಸಕ್ಕತ್ತಾಗಿ ಮಾಡಿದ್ದಾರೆ ಗೈಸ್. ದೇವ್ರನ್ನ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಒಳಗಡೆ ದೇವ್ರನ್ನ ತೋರ್ಸೋಕೆ ಅಲೋ ಇಲ್ಲ. ದೇವ್ರುಗಳು ವೀಡಿಯೋ ಮಾಡಬಾರ್ದು, ದೇವ್ರುಗಳ ಫೋಟೋಸ್ ತೆಗಿಬಾರ್ದು. ಟೆಂಪಲ್ ಹಿಂಭಾಗ ಇನ್ನೊಂದು ಕೆರೆ ಇದೆ, ಬಟ್ ಬೀಗ ಹಾಕಿದ್ದಾರೆ, ಹೋಗೋಕ್ಕಾಗಲ್ಲ. ಹಂಗೆ ಆದಷ್ಟು ವೀಡಿಯೋ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಕೆರೆ. ಇದು ಟೆಂಪಲ್ ಹಿಂಭಾಗ. ಮಳೆ ಬಂದ ಫುಲ್ಲು ತುಂಬಿರುತ್ತೆ ಅನಿಸುತ್ತೆ, ಸಖತ್ತಾಗಿದೆ. ನಾನು ಯಾವಾಗಲೂ ಕರ್ಕೊಂಡೋಗು ಅಂತ ಕೇಳ್ತಾನೆ ಇದ್ದೆ ಲಕ್ಷ್ಮೀದೇವಿ ಟೆಂಪಲ್ಗೆ. ತುಂಬ ಜನ ರಿವ್ಯೂ ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ಸೊ ಇವತ್ತು ಬಂದು ಫೀಲ್ ಮಾಡಿದಾಗ ಇನ್ನೂ ಖುಷಿ ಆಗ್ತಾ ಇದೆ. ಒಳಗಡೆ ಅಂತೂ ಗರ್ಭಗುಡಿಲಿ ದೇವರು ತುಂಬ ಚೆನ್ನಾಗಿದೆ. ಅಮ್ಮನವ್ರು ಇದ್ದಾರೆ, ಆಮೇಲೆ ಭೂತನಾಥ ಅಂತ ಒಂದಿದೆ ಟೆಂಪಲ್ಲು ಒಳಗಡೆ, ಆಮೇಲೆ ಕಾಲಭೈರವ, ಒಂದು 3-4 ಟೆಂಪಲ್ ಇದೆ ಒಳಗಡೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಈ ಥರ ಟೆಂಪಲ್ಸ್ ನೋಡೋಕ್ಕೆ ಖುಷಿ ಆಗುತ್ತೆ, ಯಾಕಂದರೆ ಅವಾಗಿನವ್ರು ಎಷ್ಟು ಪೇಷನ್ಸಿಂದ ಎಷ್ಟು ನೀಟಾಗಿ ಕೆತ್ತಿರೋ ಒಂದು ವಿಗ್ರಹಗಳು. ಸೊ ಇದು ಬಂದ್ಬಿಟ್ಟು ಹಾಸನ ಹತ್ರ ಲಕ್ಷ್ಮೀ ದೇವಿ ಟೆಂಪಲ್. ಸೊ ಗೂಗಲ್ ಮ್ಯಾಪಲ್ಲಿ ನೀವು ಸರ್ಚ್ ಕೊಟ್ಟರು ಸಿಗುತ್ತೆ. ಆದರೆ ದಯವಿಟ್ಟು ಯಾರು ವಿಸಿಟರ್ಸ್ ಇರ್ತೀರಾ ಗಲೀಜು ಮಾಡಬೇಡಿ. ಸುತ್ತ ಮಾತ್ರ ಹಳ್ಳಿ ಸಕ್ಕತ್ತಾಗಿದೆ. ಹಳ್ಳಿಲೊಂದು ಟೆಂಪಲ್ಲು ಸಕ್ಕತ್ತಾಗಿದೆ.
ಎನಿ ಟೈಮ್ ಇರುತ್ತೆ ಈವ್ನಿಂಗ್ ಕ್ಲೋಸ್ ಆಗುತ್ತೆ 6 o'clock ಆರು ಆರೂವರೆ 7 ಗಂಟೆ. ಬಿಸ್ನೆಸ್ ಚೆನ್ನಾಗಾಗುತ್ತಾ? ನಿಮ್ಗೆ ಯಾಕೆ ಬೇಕದು? ಪಬ್ಲಿಕ್ ಇದ್ರೆ ಬಿಸ್ನೆಸ್ ಆಗುತ್ತೆ. ಟೂರಿಸ್ಟ್ ಬರ್ತಿರ್ತಾರ? ಒಂದೊಂದ್ಸರಿ ಆಗುತ್ತೆ, ಒಂದೊಂದ್ಸರಿ ಆಗುತ್ತೆ. ಭಾನುವಾರ ಪಕ್ಕ, ಭಾನುವಾರ ಸ್ವಲ್ಪ ಜೋಳ ಜಾಸ್ತಿ ಹೋಗುತ್ತಾ? ಎಲ್ಲಿಂದ ತರಿಸಿದ್ವಿ ನೀವು ಜೋಳನ? ಇಲ್ಲ, ನಾವು ಆರಾಮ್ ತಿಂದು ತರಿಸ್ತೀವಿ, ಬೇರೆ ಪಾಲ್ಟಿ ಹತ್ರ ತಗೋತೀವಿ. ಎಷ್ಟು ಟೈಮಿಂದ ಮಾಡ್ತಾರೆ ಇದು? ನಾವು 8 ವರ್ಷ ಆಯಿತು. 8 ವರ್ಷ ಆಯಿತಾ? 8 ವರ್ಷದಿಂದ ಇದೇ ಬಿಸ್ನೆಸ್. ಇದೆ ಇದೆ. ಅವರು ನಿಮ್ಮ ಹೆಸರು ಇನ್ನೊಬ್ರು ಬರ್ತಾರೆ ಭಾನುವಾರ, ಮಗಳು ನಿಮ್ಮ ಇದ್ದಾರೆ. ಇವಳು ಹೆಂಗಿದ್ದಾರ? ನನ್ನಲ್ಲಿ ಅವ್ರ ಮಗಳನ್ನ ಕಾಣ್ತಾ ಇದ್ದಾರೆ. ಇದೆಲ್ಲ ಕರೆಂಟಿಂದು ಟೇಸ್ಟ್ ಮಾಡು. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದೆಲ್ಲಿ ಲೊಕೇಶನ್ ಇದೆ ಯಾವ್ದು ಹೇಳಿ? ಕಲ್ಕೆರೆ. ಕಲ್ಕೆರೆ. ಗೈಸ್, ನಾವು ಲಕ್ಷ್ಮೀ ದೇವಿ ಟೆಂಪಲಿಗೆ ಬಂದಿದ್ವಿ. ಹಾಸನ್ಗೆ ಹೋಗೋ ರೋಡಲ್ಲಿ ತಲ್ಕೆರೆ ಅಂತ ಒಂದು ಬರುತ್ತೆ, ಅಲ್ಲೇ ರೋಡ್ ಸೈಡಲ್ಲಿ ಒಂದು ಜೋಳ ಹಾಕೊಂಡಿದ್ದಾರೆ. ಏನು ಅಂತ? ಸ್ಟಾರ್ ಗೋಲಿ ಸೋಡಾ ಅಂತ ಇದೆ ನೋಡಿ, ಕೌಂಟ್ರ್ ಇದೆ. ಸ್ಟಾರ್ ಗೋಲಿ ಸೋಡಾ, ಗಂಡ ಹೆಂಡ್ತಿ ಇಬ್ಬರು ಅವರು ಸೋಡಾ ಮಾರ್ತಾರೆ. ಅಲ್ಲಿ ಸೋಡಾ ಚಾಟ್ಸ್ ಎಲ್ಲ ಇದೆ. ಇಲ್ಲಿ ಇವರು ಜೋಳ ಎಲ್ಲ ಮಾರ್ತಾರೆ. ಚೆನ್ನಾಗಿದೆ ಟೇಸ್ಟು. ಯಾರು ವಿಸಿಟ್ ಮಾಡಿದ್ರೆ ಬಂದು ಇಲ್ಲೊಂದು ಸಲ ಟೇಸ್ಟ್ ಮಾಡಿ ಹೋಗಿ. ಟೂರಿಸ್ಟ್ ಎಲ್ಲ ಬರ್ತಿರ್ತಾರಾ? ತುಂಬ ಇವತ್ತಂದರೆ ಕಡಿಮೆ. ಈಗ ಹಬ್ಬ ಶುರು ಆಗ್ತೈತಲ್ಲ ನಿಮ್ಮದು, ನಮ್ದು ಇದ್ಮಿಲ್ಲ, ಅದು ನಿಮ್ಮದು ವರಮಹಾಲಕ್ಷ್ಮಿ ಅದೆಲ್ಲ ತುಂಬ ಜನ ಬರ್ತಾರೆ. ಅಂದರೆ ಈ ಮಾಮೂಲಿ ಟೈಮಲ್ಲಿ ಸ್ವಲ್ಪನೇ. ಜೋಳ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅವ್ರ ಮಗಳೇ ನನ್ನ ಹೆಂಡತಿ ಥರ ಇದ್ದಾರೆ ಅಂತ ನೀವು ಖುಷಿ ಪಡ್ತಾವ್ರೆ. ಏನೇನು ಮಾಡ್ತೀವಿ? ಚರ್ಮುರಿ ಮತ್ತು ಚರ್ಮುರಿ, ಜೋಳ, ಸೋಡಾ, ಹಾಂ, ಫ್ರೂಟು, ಬೇಲ್ಪುರಿ. ನಾನು ಅಡ್ರೆಸ್ ಹೇಳಿದ್ದೀನಿ. ಯಾರೋ ಈ ಕಡೆ ಸೈಡ್ ಬಂದರೆ ಒಂದು ಸರಿ ಟ್ರೈ ಮಾಡೋಗಿ. ನಾವು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಗೈಸ್. ಚರ್ಮುರಿ ಫುಲ್ ಜಾರ್ ಸೋಡಾ ಕುಡಿತಾವಳೆ ನೋಡಿ ನೋಡಿ. ಚೆನ್ನಾಗಿದಾ? ಹಾಂ ಹಾಂ, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಜಾಸ್ತಿ ಏನು ಆರ್ಡರ್ ಮಾಡಿದ್ರೆ? ಕಾಫಿ. ಮಳೆ ಬೇರೆ ಬರ್ತಿದ್ವಿ, ಬಂತು ಸೂಪ್ ಅಂದರೆ ಒಂದೇ ಮಾಡ್ಬೋದು. ಆನಂದ ಭವನ. ನಾವು ಭವನಕ್ಕೆ ಹೋದ್ರೆ ಬೋಂಡಸ್ ಆರ್ಡರ್ ಮಾಡೋದು ಬಿಟ್ಟು ಇನ್ನದೇ ಬೋಂಡಸ್ ಪರವಾಗಿಲ್ಲ, ಚೆನ್ನಾಗಿದೆ. ಬಿಸಿ ಇರಬೇಕಿದ್ದು. ಕಾಫಿ ಸಖತ್ ಚೆನ್ನಾಗಿದಾ? ಹೇಗಿದೆ? ಸಖತ್ತಾಗಿದೆ, ತುಂಬ ಇಷ್ಟ ಆಯಿತು. ಒಂದೊಂದು ಗೋನಲ್ಲಿ ಕಾಫಿ ಒಂದು ತುಂಬ ಇಷ್ಟ ಆಯಿತು. ಕಾಫಿ ಕುಡಿತಾಳೆ ಗೈಸ್. ನಾನು ಕುಡಿಯೋದೇ ಇಲ್ವಲ್ಲ ಟೀ ಕಾಫಿ, ನಾನು ಕುಡಿಯೋದು ಫಸ್ಟ್ ಟೈಮ್. ಟೇಸ್ಟ್ ಮಾಡೋಣ ಅಂತ ಕುಡಿತಾರೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮೆಲ್ಲ ಪ್ಲಾನ್ಸ್ ಕಂಪ್ಲೀಟಾಗಿ ಮುಗೀತು. ಕಾರಿಂದ ಶುರುವಾಗಿದ್ದು ಕಾರಿಂದಲೇ ಎಂಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಇವತ್ತು ನಾವು ಹೋಗಿದ್ದ ಕಡೆ ನನಗೊಂದು ಪ್ರಮೋಷನ್ದೊಂದು ಆ್ಯಡ್ ಬಂದಿತ್ತು. ಅದರದ್ದೊಂದು ಆ್ಯಡ್ ಶೂಟ್ ಕೂಡ ಮಾಡಿದ್ದೀನಿ. ಅದನ್ನು ಆ ವಿಡಿಯೋನ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಐ ಡಿ ಬಂದುಬಿಟ್ಟು ಇಟ್ಸ್ ಕಿರಣ್ ನಾಯ್ಡು. ದಯವಿಟ್ಟು ಅಲ್ಲೋಗಿ ಫಾಲೋ ಮಾಡಿಕೊಂಡು. ಆ್ಯಂಡ್ ಅದು ಫಸ್ಟು ಪ್ರಮೋಷನ್ ನಾನು ಮಾಡ್ತಾ ಇರೋದು, ಆನ್ಲೈನ್ ಪ್ರಮೋಷನ್. ನೋಡೋಣ ಅದು ಹೆಂಗೆ ಬಂದಿದೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಎಲ್ಲ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಲ್ಲಿ ನಾನು ನಿಮ್ಗೆ ಅದದ್ದು ಡೀಟೇಲ್ಸ್ ಕಳಿಸ್ತೀನಿ. ಓಕೆನಾ? ಓಕೆ ಗೈಸ್, ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ, ನಮ್ಮ ವೀಡಿಯೋಸ್ ನಿಮಗೆ ನೋಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿನಗೆ
ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಒಂದು ಖುಷಿ ಆಯಿತು. ಒಂದು ಹೊರಗಡೆ ಹೋಗಿ ಜನಗಳ ಹತ್ರ ಮಾತಾಡಿ ಒಂದು ಪ್ರೀತಿ ಗಳಿಸ್ಕೊಂಡು ಅವರಿಗೆ ನಮ್ಮ ಚಾನಲ್ ಬಗ್ಗೆ ಎಲ್ಲ ಹೇಳಿ ಒಂದು ಅವ್ರ ಪ್ರೀತಿ ಸಂಪಾದನೆ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್ಸ್ ಕಿರಣ್ ನಾಯ್ಡು ಪ್ರಪಂಚ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇಟ್ಸ್ ಕಿರಣ್ ನಾಯ್ಡು ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಬಾಡ್ದು ಬಿಸಾಕಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬೈ ಗೈಸ್. ಬಲಿಯ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೆ